ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ 5 ಗಂಟೆ ಆಗೈತೆ ನೋಡ್ರಿ. ಅಂದರೆ 4:15ನೇ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕ್ಕೊಂಡು ಈಗ ಅಡುಗೆ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಯಾರೂ ಎದ್ದಿದ್ದಿಲ್ಲ, ಫುಲ್ ಸೈಲೆಂಟ್ ಇತ್ತು. ಮನೆಯೊಳಗೆ ಸ್ವಲ್ಪ ಸೌಂಡ್ ಆಗಿಬಿಟ್ರೂ ಅದೆಲ್ಲ ಕೇಳಿಸ್ತಾ ಇರ್ತೈತ್ರಿ. ಫ್ಯಾನ್ ಸೌಂಡ್ ಆಗಲಿ ಮತ್ತು ಹೊರಗಡೆ ಸೌಂಡ್ ಆಗಲಿ ಫುಲ್ ಭಯಾನೂ ಬರೋಕೆ ಸ್ಟಾರ್ಟ್ ಆಗ್ತೈತಿ. 1-2 ಸಲ ಸೌಂಡ್ ಬಂತು, ಈ ಕಿಟಕಿ ಕಡೆ ಒಂದು ಸಲ, ಆ ಕಿಟಕಿ ಕಡೆ ಒಂದು ಸಲ. ಏನು ಪಕ್ಷಿ ಇದ್ದಿರಬೇಕು, ಬಟ್ ನನಗೆ ಕಳ್ಳರಂತೆಲ್ಲ ಕೇಳಿಬಿಟ್ಟು ಅದನ್ನ ತಲೆಯೊಳಗೆ ಇತ್ತು. ಹೀಗಾಗಿ ಅಂಜಿಕೆ ಬರೋಕೆ ಸ್ಟಾರ್ಟ್ ಆಗಿತ್ತು. ಮತ್ತು ರಾತ್ರಿ ಮೇಲೆ ಅದು ಕಿಟಕಿನೂ ಹಾಕಿತ್ತಿಲ್ಲ, ಅಂದರೆ ಜಾಳ್ಗಿ ಹಾಕಿದ್ದು, ಅದು ಗ್ಲಾಸ್ ಹಾಕಿತ್ತಿಲ್ಲ. ಹೀಗಾಗಿ ಅದು ಒಮ್ಮೆ ನೋಡಿದ ಕೂಡಲೇ ಇನ್ನಷ್ಟು ಅಂಜಿಕೆ ಬಂದುಬಿಟ್ಟು ಪಟ್ ಅಂತೇಳಿ ಕಿಟಕಿ ಹಾಕಿಬಿಟ್ಟೆ. ಅಂದರೆ ಅದು ಗ್ಲಾಸ್ ಹಾಕಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಮತ್ತು ಈ ಕಡೆ ಕಿಟಕಿ ಕಡೆ ಏನೋ ಕತ್ಲಿ ಅಂದಂಗೆ ಅನಿಸ್ತು. ಮತ್ತು ನೋಡಿದೆ ಅಂದರೆ ಗ್ಲಾಸ್ ಎಲ್ಲ ಹಾಕಿದ್ದೇ ಇತ್ತು. ಅದಕ್ಕಾಗಿ ನೋಡ್ತಾ ಇದ್ದೀರಿ ಏನು ಅದಾರೇನು ಯಾರೋ ಈ ಥರ ಮನಸ್ಸಿನಾಗಿತ್ತಂದ್ರೆ ಅದು ಇನ್ನಷ್ಟು ಭಯ ಸ್ಟಾರ್ಟ್ ಆಗುತ್ತೆ ರೀ. ಅಂದರೆ ಒಂದು ಸಲ ಏನು ಅನಿಸುತ್ತಲ್ಲ, ನಮ್ಮ ನೆಲ ನೋಡಿಬಿಟ್ಟು ನಾವೇ ಅನಿಸ್ತಾ ಇರ್ತೀವಿ. ನನಗೂ ಒಂದು ಸಲ ಹಂಗೆ ಆಗ್ತಿರ್ತೈತಿ. ಅಂದರೆ ಬೇರೆದೇನೋ ವಿಚಾರ ಇದ್ದಾಗ ಆ ರೀತಿ ಭಯ ಆಗ್ತಿರ್ತೈತಿ. ಒಂದೊಂದು ಸಲ ಏನಂತಾರೆ, ಫುಲ್ ಎದೆಯೆಲ್ಲ ತಣ್ಣಗಾಗ್ಬಿಟ್ಟು ಕಾಲೆಲ್ಲ ನಡ್ಗಾಕೂ ಸ್ಟಾರ್ಟ್ ಆಗ್ತಾವೆ. ಅಂದರೆ ಒಬ್ಬರೇ ಇದ್ದಾಗ್ರಿ, ಎಲ್ಲರೂ ಮಕ್ಕೊಂಡಿದ್ರಲ್ಲ, ಅದಕ್ಕಾಗಿ ಸ್ವಲ್ಪ ಅಂಜಿಕೆ ಬಂದಂಗೆ ಆಯಿತು. ಮತ್ತು ಧೈರ್ಯ ಗಟ್ಟಿ ಮಾಡ್ಕೊಂಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಅಂದರೆ ಗ್ಯಾಸ್ ಕಟ್ಟಿಯೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಇನ್ನು ನೀರು ಕಾಯಿಸ್ಬಿಟ್ಟು ಕುಡಿಯೋಂಥ ನೀರು ಕಾಯ್ಸಾಕತ್ತೀನಿ ನೋಡ್ರಿ. ಬಾಂಡೆನೂ ಸ್ವಲ್ಪ ತೊಗೊಂಡೆ, ಅಂದರೆ ಅದು ತವಿ ಮತ್ತು ಅದು ನೀರು ಕಾಯ್ಸೋಕ್ಕೆ ಬೊಗೋಣಿ ತೊಗೊಂಡ್ಬಿಟ್ಟು ನೀರು ಕಾಯಿಸ್ಬೇಕಂತ ಫಸ್ಟಿಗಿದ್ರೆ ಈ ಕಡೆ ಗೆಣಸಿನ್ಕಾಯಿ ಕುದಿಸಾಕಿಡಾಕಂತಿದ್ರೆ ಮನುಗೆ ಗೆಣಸಿನ್ಕಾಯಿ ಬೇಕಂತೇಳಿ ತವಿ ಒಳಗೆ ಇಟ್ಬಿಟ್ರೆ ಒಂದು 5 ನಿಮಿಷನೊಳಗೆ ಕುದಿತಾವೆ ಮತ್ತು ಟೇಸ್ಟ್ನೂ ಆಗ್ತಾವೆ ರೀ, ರುಚಿ ಆಗ್ತಾವೆ. ಹೀಗಾಗಿ ಗೆಣಸಿನ್ಕಾಯಿ ಕುದಿಸಾಕಿಟ್ಬಿಟ್ಟು ಈಗ ನೀರು ಕಾಸ್ಕೊಂಡು ನೀರು ಕುಡಿಯಾಕಂತೀನಿ ನೋಡ್ರಿ. ಇನ್ನು ಯಾರೂ ಎದ್ದಿತ್ತಿಲ್ಲ ರೀ, ಎಲ್ಲರೂ ಮನ್ಕೊಂಡಿರು. ಫುಲ್ ಸೈಲೆಂಟ್ ಇತ್ತು ಮನೆ. ಹೊರಗಡೆ ಏನು ಸ್ವಲ್ಪ ಸೌಂಡ್ ಆಗಿಬಿಟ್ರು ಅವಾಗ ಕೇಳಿಸ್ತೈತಿ. ಮತ್ತು ಸ್ವಲ್ಪ ಭಯ ಆದಂಗೂ ಅನ್ನಿಸ್ತಾ ಇರ್ತೈತ್ರಿ. ಅಂಜಾಕೆ ಹೋಗ್ಬಾರ್ದು, ಧೈರ್ಯ ಇರಬೇಕು. ಮತ್ತು ನಾನೇ ಧೈರ್ಯ ಮಾಡ್ಕೊತೀನಿ. ಅಂದರೆ ನಾನೇ ಧೈರ್ಯ ಮಾಡ್ಕೊಂಡ್ಬಿಟ್ಟು ನೀರು ಕುಡಿದು ಈಗ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಯೋಗ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಈಗ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ರೀ. ಪೂಜಾ ನಮ್ಮ ಮನೆಯವ್ರು ಮಾಡ್ತಾರೆ. ಅಂದರೆ ಅವರು ಜಳಕ ಆದಮೇಲೆ ಏನೂ ಕೆಲಸ ಇರೋಂಗಿಲ್ಲಲ್ಲ, ಅವರೇ ಮಾಡಲಿ ಅಂತ ಬಿಡ್ತೀನಿ ನಾನು. ಇಲ್ಲಾಂದ್ರೆ ಸುಮ್ಮನೆ ಕುಂತು ಬಿಡ್ತಾರೆ, ಕುಂತಲ್ಲೇ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿ ಅವರೇ ಜಳಕ ಮಾಡಿ ಪೂಜೆ ಮಾಡ್ತಾರೆ ಅಂತ. ನಾನು ಈ ಕಡೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತೇಳಿ ಬೀಟ್ರೂಟನ್ನು ಕಟ್ ಮಾಡಿ ಮಿಕ್ಸರ್ಗೆ ಹಾಕಾಕಂತೀನಿ ನೋಡ್ರಿ. ನನಗೆ ಭಾಳ ಇಷ್ಟ ಆಗ್ತೈತಿ. ಮಾಡ್ಲಾರ ಬಿಟ್ಟಾಗ ಕುಡಿಯೋದು ಆಗಂಗಿಲ್ಲ ರೀ. ಅದಕ್ಕೆ ಇನ್ನೂ ಟೈಮ್ ಇತ್ತು, ಜ್ಯೂಸ್ ಮಾಡ್ಕೊಂಡು ಕುಡಿದ್ರಾಯ್ತಂತ ಬೀಟ್ರೂಟ್ ಮತ್ತು ಸ್ವಲ್ಪ ಶುಂಠಿ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ರೀ. ರುಬ್ಬಿಬಿಟ್ಟು ಕುಡಿಬೇಕು, ಅಂದರೆ ಸೋಸ್ಕೊಂಡ್ಬಿಟ್ಟು. ಈಗ ಉಳ್ಳಾಗಡ್ಡಿ ಸ್ವಲ್ಪ ಅದು ದೋಸೆ ಹಿಟ್ಟಿತ್ತಂದ್ರೆ ನನ್ನ ಮಕ್ಕಳು ದೋಸೆ ಹಿಟ್ಟು ಖಾಲಿನೇ ಮಾಡಿಬಿಡ್ತಾರೆ. ನಿನ್ನೆ ಇಟ್ಟಿದ್ರಿ, ಐತಂತ ನಾನು ಅಂದ್ಕೊಂಡಿನಿ. ನೋಡ್ತೀನಿ ಇವತ್ತು ಅದು ಹಿಟ್ಟ ಖಾಲಿ ಆಗಿತ್ತು. ಅದಕ್ಕನ ಎಲ್ಲ ರೀತಿ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಇತ್ತು, ಅದನ್ನು ಹಾಳಾಗಕತ್ತಿತ್ತು. ಹಸಿ ಉಳ್ಳಾಗಡ್ಡಿ ರೀ, ಅದನ್ನು ಕಟ್ ಮಾಡಿ ಹಾಕಿಬಿಟ್ಟು ದೋಸೆ ಮಾಡಿ ಕೊಟ್ರಾಯ್ತು. ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಎಲ್ಲ ಹಾಕಿಬಿಟ್ಟು ದೋಸೆ ಮಾಡಿ ಕೊಟ್ರಾಯ್ತು. ಒಂದು ದೋಸೆ ಆದರೂ ಅನ್ಬೋದು, ತಾಲಿಪಟ್ಟಿ ಆದರೂ ಅನ್ಬೋದು. ದೋಸೆ ಹಿಟ್ಟು ಇಷ್ಟ ಇತ್ತು ನೋಡ್ರಿ, ಒಂದು ಚಮಚದಷ್ಟು. ಮತ್ತು ಬೇರೆ ಬೊಗೋಣಿ ಒಳಗೆ ಎಲ್ಲಿ ಕಲಿಸೋದು ಇದ್ರೊಳಗೆ ಹಾಕಿಬಿಟ್ಟು ಕಲಿಸಿ ಮಾಡಿಕೊಟ್ರಾಯ್ತು. ಮತ್ತು ಉಳ್ಳಾಗಡ್ಡಿನೂ ವೇಸ್ಟ್ ಹಾಕತ್ತಿದ್ದು. ಇವತ್ತು ಏನೆಲ್ಲ ವೇಸ್ಟ್ ಆಗೋದನ್ನ ಈ ರೀತಿ ಯೂಸ್ ಮಾಡ್ಕೊಂಡಿದ್ದು ನೋಡ್ರಿ. ಅಂದ್ರೆ ಅದು ಇಟ್ಬಿಟ್ರೆ ಹಸಿ ಉಳ್ಳಾಗಡ್ಡಿ ಜಲ್ದಿನೇ ಹಾಳಾಗ್ಬಿಡ್ತೈತಿ. ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಅದಕ್ಕೆ ಬೀಟ್ರೂಟ್ ಪೇಸ್ಟ್ ಇರುತ್ತಲ್ರಿ, ಅದನ್ನ ಸೋಸ್ಕೊಂಡ್ಮೇಲೆ ಅದನ್ನು ಹಾಕಿಬಿಟ್ಟು ದೋಸೆ ಮಾಡಿಕೊಡ್ತೀನಿ. ಈಗ ಬೀಟ್ರೂಟ್ ಜ್ಯೂಸ್ನೂ ರೆಡಿ ಆಗೈತೆ ನೋಡ್ರಿ. ಅಂದ್ರೆ ಇವತ್ತು ಜಾಸ್ತಿ ಬೀಟ್ರೂಟ್ ಹಾಕಿದ್ದಿಲ್ಲ, ಅದನ್ನ ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕಾಗಿ ಇದಕ್ಕೆ ಹಾಕಿಬಿಟ್ಟು ಮಾಡ್ರಾಯ್ತು. ಭಾಳ ಬೆಸ್ಟ್ ಆಗುತ್ತೆ, ಟೇಸ್ಟ್ನೂ ಇರ್ತೈತಿ. ಅದಕ್ಕೆ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಚಪಾತಿಗೆ ಅಥವಾ ದೋಸೆ ಹಿಟ್ಟಿಗೆ ಹಾಕಿಬಿಟ್ಟು ದೋಸೆ ಮಾಡಿಬಿಟ್ರೆ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಚಪಾತಿಗೆ ಹಾಕಿಬಿಟ್ರೆ ಚಪಾತಿ ಕಲರು ಪಿಂಕಾಗಿ ಚಲೋ ಕಾಣಿಸುತ್ತೆ ರೀ. ಮತ್ತು ತಿನ್ನೋಕ್ಕೂ ಚಲೋ ಅನ್ನಿಸ್ತೈತಿ. ಮತ್ತು ದೋಸೆ ಹಿಟ್ಟಿಗೆ ಹಾಕಿ ಮಾಡಿಕೊಟ್ರೆ ದೋಸೆನೂ ಕಲರ್ಫುಲ್ಲಾಗಿ ಚಲೋನೂ ಅನ್ನಿಸ್ತೈತಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಅದನ್ನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಈಗ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ. ಅಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಚಟ್ನಿ ಏನು ಬೇಕಂತ ಅನ್ಸಂಗಿಲ್ಲ ರೀ, ಹಂಗೂ ತಿನ್ಬೋದು. ತುಪ್ಪ ಅಥವಾ ಶೇಂಗಾ ಹಿಂಡಿ ಹಚ್ಕೊಂಡ್ಬಿಟ್ಟು ಅದಕ್ಕಾಗಿನೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಡಾಕಂತೀನಿ ನೋಡ್ರಿ. ಅದ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಾಕಂತೀನಿ. ಇದಕ್ಕೆ ಸ್ವಲ್ಪ ನಮಗೆ ಯಾವ ರೀತಿ ಹಿಟ್ಟು ಬೇಕಲ್ರಿ ಅದನ್ನ ಹಿಟ್ಟು ಹಾಕ್ಬೋದು. ಅಂದರೆ ಜೋಳದ ಹಿಟ್ಟಾದರೂ ಹಾಕ್ಬೋದು, ಗೋಧಿ ಹಿಟ್ಟಾದ್ರೂ ಹಾಕ್ಬೋದು. ನಮ್ಮ ನೀವು ಯಾವ್ದು ಹಿಟ್ಟು ಇರುತ್ತಲ್ಲ ಅದನ್ನ ಹಾಕಿಬಿಟ್ಟು ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ.
ನಾನೀಗ ಕಡಲೆ ಹಿಟ್ಟು ಮತ್ತು ಹೆಸರು ಹಿಟ್ಟು ಮತ್ತು 1-2 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ. ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವೈನು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಕಲ್ಸ್ಕೊತೀನಿ ರೀ. ಭಾಳ ತೆಳ್ಳಗಾಗಿ ಕಲ್ಸ್ಕೊಳಕ್ಕೆ ಹೋಗಂಗಿಲ್ಲ, ಸ್ವಲ್ಪ ಗಟ್ಟಿಯಾಗಿಯೇ ಕಲ್ಸ್ಕೊತೀನಿ. ಭಾಳ ತೆಳ್ಳಗಾಗಿ ಕಲಿಸ್ಬಿಟ್ರೆ ಅದು ದೋಸೆ ಎಳೋದೇ ಇಲ್ಲ ರೀ. ಅಂದರೆ ನಮ್ಮ ಕಬ್ಬಿನ ತವಿ ಒಳಗೆ ಹತ್ಕೊಂಡ್ಬಿಡಾಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸಿದ್ದು ಮತ್ತು ಗಟ್ಟಿಯಾಗಿ ಕಲಿಸ್ಬಿಟ್ರೆ ಸ್ವಲ್ಪ ಜಲ್ದಿ ಹೇಳ್ತಾರೆ. ಭಾಳ ತೆಳ್ಳಗಾಗಿ ಕಲಿಸ್ಬಿಟ್ರೆ ಭಾಳ ತನಕ ಬೆನ್ಸ್ಕೋಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ದಿಪ್ಪನೇ ಮಾಡಾಕತ್ತಿದ್ದು ನೋಡ್ರಿ. ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದವು ದೋಸೆ ಆದರೂ ಅನ್ಬೋದು, ನೀವು ತಾಲಿಪಟ್ಟಿ ಆದರೂ ಅನ್ಬೋದು. ಒಟ್ಟಿನಲ್ಲಿ ಏನಾದರೂ ಒಂದು ಬೆಳಗ್ಗೆ ಆರೋಗ್ಯಕರವಾಗಿ ಮಾಡಿಕೊಡೋದು ನಮ್ಮ ಕರ್ತವ್ಯ ಅಲ್ರಿ. ಮಕ್ಕಳಿಗೆ ಇಷ್ಟ ಆಗಬೇಕು ಮತ್ತು ನಮ್ಮ ಯಜಮಾನ್ರಿಗೂ ಇಷ್ಟ ಆಗಬೇಕು. ನಮ್ಮ ಮನೆಯವರು ಫಸ್ಟಿಗೆ ನೋಡಿದ ಕೂಡಲೇ ಇನ್ನೇನು ಒಲ್ಲಪ್ಪ ಅಂತಂದಿದ್ರು. ರಾತ್ರಿ ಚಪಾತಿದ್ದು ಅದನ್ನ ಊಟ ಮಾಡ್ತಂತಂದ್ರು. ಆಮೇಲೆ ಒಂದೇ ತಿಂದ್ರಂತೆ ಕೊಟ್ಟು ಕೂಡಲೇ ಮಸ್ತಾಗಿ ಇನ್ನೊಂದು ಕೊಡು ಅಂತ ತೊಗೊಂಡ್ಬಿಟ್ಟು ತಿಂದರು. ನಮಗೂ ಈ ರೀತಿ ತಿಂದುಬಿಟ್ರೆ ಖುಷಿ ಆಗ್ತೈತ್ರಿ ಮತ್ತು ರುಚಿನೂ ಆಗಬೇಕಲ್ಲ. ರುಚಿ ಆದಾಗನೇ ತಿಂತಾರೋ. ಭಾಳ ಮಸ್ತಾಗಿದ್ದು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಬೀಟ್ರೂಟ್ ಅಂತೂ ಎಲ್ಲರ ಮನೆಯೊಳಗೆ ವಾರದ ಒಂದ್ಸಲ ಅಂತೂ ತಂದೆ ತರ್ತೀವಿ. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಅದನ್ನ ವೇಸ್ಟ್ ಮಾಡೋ ಬದಲಿ ಎಲ್ಲ ಹಿಟ್ಟು ಹಾಕಿಬಿಟ್ಟು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋ. ಎಷ್ಟು ಮಸ್ತ್ ಬಂದಾವೆ ನೋಡಿರಿ ಕಲರ್ಫುಲ್ಲಾಗಿ. ನಿನ್ನೆ ಮಧ್ಯಾಹ್ನ ತನೂ ಬಟಾಟಿ ಪಲ್ಯ ಮಾಡಿದ್ಲು, ಅದನ್ನೇ ಅದನ್ನ ಸ್ವಲ್ಪ ಮತ್ತು ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿಂದ್ವಿ ರೀ. ಚಟ್ನಿ ಆಗಲಿ ಮತ್ತು ಪಲ್ಯ ಆಗಲಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮಸ್ತಾಗೆಲ್ಲ ನಾಷ್ಟ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ರೀ ನಾನು ಯಾವ ರೀತಿ ದಿಢೀರ್ ಪಾಲಕ್ ಹಪ್ಪಳನ ಮಾಡ್ತೀನಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಭಾಳ ಮಸ್ತ್ ಆಗ್ತಾವ್ರಿ. ಟೈಮ್ನೂ ಜಾಸ್ತಿ ಬೇಕಾಗಿಲ್ಲ. ಅಕ್ಕಿ ಹಿಟ್ಟು ಮನೆಯೊಳಗೆ ಇದ್ಬಿಟ್ರೆ ಪಟ್ ಅಂತೇಳಿ ಮಾಡ್ಬೋದು. ಅಂದರೆ ಒಣಗಿಸ್ಬೋದು ರೀ. ಒಂದು 20 ತಾಸು ಒಣಗಿಸ್ಬಿಟ್ರೆ ಅವನ್ನ ಹಪ್ಪಳ ಫ್ರೈ ಮಾಡೋಕ್ಕೆ ರೆಡಿ ಆಗ್ತಾವೆ ನೋಡಿರಿ. ಇದೇನು ಬಿಸ್ಲಾಗ ಹೋಗಿ ಹಾಕ್ಬೇಕಂತೇನಿಲ್ಲ ರೀ. ಮನೆಯೊಳಗೆ ಕುಂತ್ಬಿಟ್ಟು ಆರಾಮಾಗಿ ನಮ್ಗೆ ಯಾವಾಗ ಆಗುತ್ತಲ್ಲ ಅವಾಗ ಇಡೀ ದಿವಸ ಮಾಡ್ಬೋದು. ಅಂದರೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇಡೀ ದಿವಸ ನಮ್ಗೆ ಟೈಮ್ ಸಿಕ್ಕಾಗ ಮಾಡ್ಬೋದು ನೋಡಿರಿ. ಅಷ್ಟು ಮಸ್ತ್ ಆಗ್ತಾವೆ ಪಾಲಕ್ ಹಪ್ಪಳ ರೀ. ಪಾಲಕ್ ಇಷ್ಟ ಇದ್ರೆ ಹಾಕ್ಬೋದು, ಪಾಲಕ್ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ನೂ ಮಾಡ್ಬೋದು. ನನ್ನ ಮಕ್ಕಳಿಗೆ ಪಾಲಕ್ ಹಾಕಿದ್ದು ಹಪ್ಪಳ ಭಾಳ ಇಷ್ಟ ಆಗ್ತಾವೆ. ನಾನಿದ್ರೆ ವರ್ಷ ಮಾಡ್ತಿದ್ರಿ, ಈ ವರ್ಷನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇನ್ನು ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವಾಗಲೂ ಮಾಡ್ಬೋದು. ಆದರೆ ಸ್ವಲ್ಪ ಬಿಸಿಲು ಇದ್ಬಿಟ್ರೆ ಜಲ್ದಿ ಒಣಗ್ತಾವಲ್ರಿ. ಅದಕ್ಕಾಗಿ ಬಿಸಿಲು ಸ್ಟಾರ್ಟ್ ಆಗೈತಿ. ಇದು ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಅಂದರೆ ಡೈಲಿ ಸ್ವಲ್ಪ ಯಾವಾಗ ಆಗುತ್ತೋ ಟೈಮ್ ಸಿಕ್ಕಾಗ ಅಕ್ಕಿ ಹಿಟ್ಟು ಇದ್ಬಿಟ್ರೆ ಮಾಡಿ ಇಡ್ಬೋದು. ಅಂದರೆ ನಮ್ಮ ಮನೆಯೊಳಗಂತೂ ನೀವು ಒಂದು ದೊಡ್ಡ ಚೀಲ ಮಾಡಿ ಇಟ್ಬಿಟ್ರು ಒಂದು 3-4 ತಿಂಗಳ ಒಳಗಡೆ ಖಾಲಿ ಆಗ್ತಾವ್ರಿ. ಡೈಲಿ ಫ್ರೈ ಮಾಡ್ಕೋದು ತಿನ್ನೋದು ಆಗ್ಬಿಡ್ತೈತಿ. ಅಷ್ಟು ಇಷ್ಟ ಆಗ್ತಾವೆ ಮತ್ತು ಟೇಸ್ಟು ಹಂಗೆ ಇರ್ತಾವ್ರಿ. ಈಗ ನಾನು ಪಾಲಕ್ ಹಪ್ಪಳ ಮಾಡಾಕಿದ್ರೆ ಪಾಲಕ್ಕನ್ನು ಫಸ್ಟಿಗೆ ಒಂದು ಬಿಸಿನೀರೊಳಗೆ ಒಂದು ಕುದಿಸ್ಕೊಂಡಿದ್ರಿ. ಅದಕ್ಕೆ ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಈಗ ಹಪ್ಪಳ ಮಾಡಾಕಿದ್ರೆ ಒಂದು ದೊಡ್ಡ ಡಬ್ಬಿನ ಹಿಟ್ಟು ತೊಗೊಂಡಿದ್ದೀನಿ ರೀ. ಅಂದ್ರೆ ಅದು 1 ಡಬ್ಬಿ ಹಿಟ್ಟಿಗೆ 1.5 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ. ನಾನಿದ್ರೆ ಯಾವಾಗಲೂ ಅಜ್ಮಾಸ್ ಹಾಕ್ತೀನಿ. ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕಲ್ಲ, ಅಂದರೆ ನಿಮಗೂ ಗೊತ್ತಾಗಲಿ ಅಂತೇಳಿ ನಾನು ಅತಿ ಮಾಡಿ ಹಾಕಾಕತ್ತಿದ್ದು. ಯಾವಾಗಲೂ ನಾನು ಅತಿ ಮಾಡಿ ಹಾಕಕ್ಕೆ ಹೋಗಂಗಿಲ್ಲ ರೀ. ಅಜ್ಮಾಸ್ ಮಾಡಿಬಿಡ್ತೀನಿ ಎಲ್ಲನೂ ಆಲ್ಮೋಸ್ಟ್ ಹಂಗದ. ಈಗ ಹಪ್ಪಳ ಮಾಡಾಕಿದ್ರೆ 1 ಬಟ್ಲ ಏನು ಹಿಟ್ಟು ತೊಗೊಂಡಿನಲ್ರಿ, ಅದಕ್ಕೆ 1.5 ಬಟ್ಲಷ್ಟು ನೀರು ಹಾಕಾಕತ್ತೀನಿ ನೋಡಿರಿ. ಅಂದ್ರೆ ಅತಿ ಪ್ರಕಾರ 1 ಬಟ್ಲ ಹಿಟ್ಟು ತೊಗೊಂಡ್ಬಿಟ್ರೆ 1.5 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ ರೀ. ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈಗ ನೀರು ಬಿಸಿ ಆಗ್ಯಾವ ನೋಡಿರಿ. ಇನ್ನು ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮತ್ತು ಇದು ಹಪ್ಪಳ ಖಾರ ಅಂತ ಸಿಗ್ತೈತ್ರಿ. ಅಂದರೆ ಎಲ್ಲ ಕಿರಾಣಿ ಸ್ಟೋರ್ ಒಳಗೆ ಹಪ್ಪಳ ಖಾರ ಕೊಡಂದ್ರೆ ಕೊಡ್ತಾರೆ. ನಾನಿದ್ರೆ ಹೋದ ವರ್ಷ ತರಿಸಿದ್ರಿ, ಅದನ್ನೇ ಐತಿ. ನಾ ಏನು ತರಕ್ಕೆ ಹೋಗಿಲ್ಲ. ಈಗ ಅದನ್ನ ಹಪ್ಪಳ ಖಾರನ 2 ಚಮಚದಷ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅಂದರೆ ಹಪ್ಪಳ ಖಾರ ಒಳಗೂ ಉಪ್ಪು ಇರುತ್ತೆ ರೀ, ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗುತ್ತೆ. ಹಪ್ಪಳ ಖಾರ ಮತ್ತು ಉಪ್ಪು ಹಾಕಿ ಏನು ಪಾಲಕ್ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ನೀರು. ನೀವು ಪಾಲಕ್ ಇಷ್ಟ ಇರಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲ ಟೊಮೆಟೊ ಇಷ್ಟ ಇದ್ದರೆ ಟೊಮೆಟೊ ಪೇಸ್ಟ್ ಮಾಡಿ ಆದ್ರೂ ಹಾಕ್ಬೋದು. ಇಲ್ಲ ಬೀಟ್ರೂಟ್ ಇಷ್ಟ ಇದ್ದರೆ ಬೀಟ್ರೂಟ್ ಪೇಸ್ಟ್ ಮಾಡಿ ಆದ್ರೂ ಹಾಕ್ಬೋದು. ಕಲರ್ಫುಲ್ಲಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಬಳಸೋದು. ಅದಕ್ಕಾಗಿ ನಾನು ಇಷ್ಟನೂ ಆಗ್ತೈತೆ ನಮಗೆ ಅದು ಫ್ಲೇವರ್ ಪಾಲಕ್ದು. ಅದಕ್ಕೆ ಪಾಲಕ್ಕನ್ನು ರುಬ್ಬಿಬಿಟ್ಟು ಹಾಕಿದ್ದೀನಿ. ಪಾಲಕ್ ಹಾಕಬೇಕಾದ್ರೆ ಹಂಗೆ ಡೈರೆಕ್ಟಾಗಿ ರುಬ್ಬಿ ಹಾಕಕ್ಕೆ ಹೋಗಬಾರ್ದು. 1 ನಿಮಿಷ ಅದು ನೀರೊಳಗೆ ಕುದಿಸ್ಬಿಟ್ಟನೆ ತಣ್ಣೀರೊಳಗೆ ಹಾಕಿ ಅದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ. ಈಗ ಅದನ್ನ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಅಜ್ವೈನ್, ಜೀರಿಗೆ ಮತ್ತು ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ.
ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಿದ್ದೀನಿ, ಹೆಚ್ಚಿಗೆ ಬೇಕಂದ್ರೆ ಹಾಕ್ಬೋದು. ಅಂದರೆ ನಮಗೆ ಯಾವಷ್ಟು ಇಷ್ಟ ಅಲ್ಲ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕ್ರಿ. ಸ್ವಲ್ಪ ಅಜ್ವೈನು, ಜೀರಿಗೆ ಮತ್ತು ಸ್ವಲ್ಪ ಬಿಳಿ ಎಳ್ಳು ಹಾಕಿ ಈಗ ಕುದಿಯೋಕೆ ಸ್ಟಾರ್ಟ್ ಆಗ್ಯಾವ ನೋಡಿರಿ. ಇನ್ನು ಈ ರೀತಿ ಕುದಿಯ ಬಂದಾಗ ಅದು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ತಿರುಗಾಡಬೇಕಾಗುತ್ತೆ. ಇದು ಹಿಟ್ಟು ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಂದ್ರೆ ಅದು ತಿರುಗಾಡಬೇಕಲ್ರಿ, ಅದಕ್ಕಾಗಿ ಸ್ವಲ್ಪ ಟೈಮ್ ತೊಗೊತೈತಿ. ಹಿಟ್ಟು ರೆಡಿ ಇದ್ಬಿಟ್ರೆ ಯಾರು ಬೇಕಾದರೂ ಹಪ್ಪಳನ ಮಾಡ್ಬೋದು. ಅಂದ್ರೆ ಮಕ್ಕಳೆಲ್ಲ ಸುಮ್ಮನೆ ಸುಟಿ ಇದ್ದಾಗ ಮನ್ಯಾಗ ಇದ್ದಿರ್ತಾರಲ್ರಿ, ಅವ್ರ ಕಡೆಯಿಂದ ಮಾಡಿಸ್ಬೋದು. ಅದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ರೀ, ಈಸಿಯಾಗಿ ಮಾಡ್ಬೋದು. ನಾನು ನನ್ನ ಮಕ್ಕಳು ಮತ್ತು ನಾನು ಮನೆಯೊಳಗೆ ಮಾಡ್ಕೊತೀವಿ. ಹೊರಗಡೆ ತರೋಕ್ಕಿಂತ ರೀ ಹೊರಗಡೆ ಹೆಂಗೆ ಮಾಡ್ತಾರೋ ಏನೋಪ್ಪ ಅಂಥೇಳಿ ಅನ್ಕೊತಿರ್ತೀವಿ. ನಾನಂತೂ ಅದೇ ರೀತಿ ಅನ್ಕೊತೀನಿ ನೋಡ್ರಿ. ಅದು ಮಾಡೋದು ಮತ್ತು ಈಗಂತೂ ಮೊಬೈಲ್ ಒಳಗೆ ಹಪ್ಪಳ ಯಾವ ರೀತಿ ಮಾಡ್ತಾರಂತ ತೋರಿಸ್ಬಿಡ್ತಾರೋ, ಇನ್ನಷ್ಟು ತಿನ್ನಕ್ಕೆ ಹೊರಗಡೆದು ಮನಸ್ಸು ಆಗಂಗಿಲ್ಲ ರೀ. ಅದಕ್ಕಾಗಿ ಮನೆಯೊಳಗೆ ಮಾಡ್ಕೊಳ್ಳೋದು ಬೆಸ್ಟ್. ನೀವು ಈ ರೀತಿ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿರಿ, ಭಾಳ ಬೆಸ್ಟ್ ಆಗ್ತಾವೆ. ಅಂದ್ರೆ ಬ್ಯಾಸ್ಗೆ ಒಳಗೆ ಸುಮ್ಮನೆ ಮನ್ಯಾಗ ಕೊಡೋಕ್ಕಿಂತ ಡೈಲಿ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ನಮಗೂ ಯೂಸ್ ಮಾಡೋಕ್ಕೆ ಈಜಿ ಆಗ್ತೈತಲ್ರಿ. ಈಗ ಹಿಟ್ಟು ಹಾಕಿಬಿಟ್ಟು ಚಲೋ ಹೊತ್ತಾಗೆ ತಿರುಗಾಡ್ಬೇಕ್ರಿ. ಅಂದರೆ ನೀವು ಮುದ್ದೆ ಹ್ಯಾಂಗೆ ಮಾಡ್ಕೊತಿರಲ್ಲ, ಮುದ್ದೆ ಮಾಡೋರಿಗಂತೂ ಇದು ಬೆಸ್ಟ್ ಇದು ನೋಡಿರಿ. ಅಂದರೆ ಅವರಿಗೆಲ್ಲ ಗೊತ್ತಿರುತ್ತಲ್ಲ ಮುದ್ದೆ ಮಾಡೋರಿಗೆ ಹಿಟ್ಟನ್ನು ಯಾವ ರೀತಿ ಹದ ಮಾಡ್ಬೇಕಂತೇಳಿ ಮುದ್ದೆ ಥರನೇ ಇದನ್ನ ರೆಡಿ ಮಾಡ್ಕೋಬೇಕ್ರಿ. ಅದೇ ರೀತಿ ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಷ್ಟು ರಾಗಿ ಹಿಟ್ಟು ಯೂಸ್ ಮಾಡ್ತೀವಿ, ಇದಕ್ಕಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಅದೇ ರೀತಿ ಮಾಡ್ಕೋಬೇಕ್ರಿ. ಈ ಚಲೋತ್ನಾಗೆ ಮಿಕ್ಸ್ ಮಾಡಿದ್ಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಫ್ರೆಶ್ ಮಾಡಿಬಿಡ್ಬೇಕ್ರಿ. ಅದ್ರದ್ದು ಏರು ಗಾಳಿ ಹೋಗಬಾರ್ದಂತೆ ಮ್ಯಾಲೆ ಸ್ವಲ್ಪ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಒಂಚೂರು ನೀರನ್ನು ಚಿಮ್ಕಿಸ್ತೀನಿ ರೀ. ಚಿಮ್ಕಿಸ್ಬಿಟ್ಟು 1-2 ನಿಮಿಷ ಮುಚ್ಚಿಡ್ತೀನಿ ರೀ. ಮುಚ್ಚಿಟ್ಬಿಟ್ಟು ಮತ್ತೊಂದು ಸಲ ತಿರುಗಾಡಬೇಕಾಗುತ್ತೆ. ಅಂದರೆ ಸಣ್ಣ ಉರಿ ಒಳಗೆ ಇಡಬೇಕು, ಉರಿ ಜಾಸ್ತಿ ಇಡಕ್ಕೆ ಹೋಗಬಾರ್ದು. ಈಗ ಅದನ್ನೇ ಸಣ್ಣ ಉರಿ ಒಳಗೆ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ರೀ. 1-2 ನಿಮಿಷ ಮುಚ್ಚಿ ಹಂಗೆ ಇಡಬೇಕ್ರಿ ಸಣ್ಣ ಉರಿ ಒಳಗೆ. ಈ ಕಡೆ ಚಹಾ ಅಷ್ಟು ಮಾಡ್ಕೊಂಡು ಕುಡಿದ್ರೈತಂತೇಳಿ ಚಾಕೂ ಇಡಾಕಂತೀನಿ ನೋಡ್ರಿ. ತನೂ ಕುಡಿಯೋಂಗಿಲ್ಲ, ನಾನು ಒಬ್ಬಕ್ಕೇ ಕುಡಿಯೋದು. ಅದಕ್ಕಾಗಿ ಒಂದಷ್ಟು ಸ್ವಲ್ಪ ಚಹಾ ಇಟ್ಟಿದ್ದು ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡಿಬೇಕು. ಫ್ರೆಶ್ ಅನಿಸುತ್ತಲ್ರಿ ನಾಷ್ಟ ಆದಮೇಲೆ ಸ್ವಲ್ಪ ಚಹಾ ಕುಡಿಯೋದಂತೇಳಿ. ಬೆಳಗ್ಗೆ ಅಂತೂ ಕುಡಿಯೋಕೆ ಹೋಗಂಗಿಲ್ಲ, ಈಗ ನಾಷ್ಟ ಆದಮೇಲೆ ಸ್ವಲ್ಪ ಕುಡಿದ್ರೈತಂತೇಳಿ ಚಹಾ ಮಾಡೋಕೆ ಇಟ್ಬಿಟ್ಟು ಇದನ್ನೇನು ಮುಚ್ಚಿದ್ದೆ ಅಲ್ರಿ ಅದನ್ನು ಮತ್ತು ತೆಗೆದ್ಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಸ್ವಲ್ಪ ಅದು ಅಕ್ಕಿ ಹಿಟ್ಟಿರುತ್ತಲ್ಲ ಜಿಗಿಟಾಗಿರ್ತೈತಿ, ಹಾಗಾಗಿ ಸ್ವಲ್ಪ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಯಾವುದೇ ಗಂಟಿಲ್ಲಾರ್ದಂಗೆ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಚಮಚದೆಲ್ಲ ತೆಗೆದು ಮತ್ತೊಂದು ಸಲ ಈ ರೀತಿ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಮತ್ತಷ್ಟು ನೀರು ಚಿಮ್ಕಿಸ್ಬಿಟ್ಟು ಮತ್ತು 1 ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ರೀ. ಜಾಸ್ತಿ ಏನು ಇಡೋದು ಬೇಕಾಗಿಲ್ಲ, 1 ನಿಮಿಷ ಅಷ್ಟು ಮುಚ್ಚಿಟ್ರೆ ಸಾಕಾಗುತ್ತೆ. ಉರಿ ಮೇಲೂ ಡಿಪೆಂಡ್ ರೀ. ಅಂದ್ರೆ ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಹೊತ್ತು ಬಿಡ್ತೈತಿ. ಆದಷ್ಟು ಸಣ್ಣ ಉರಿ ಒಳಗನ ಬೆನ್ಸ್ಕೋಬೇಕ್ರಿ. ಆಲ್ರೆಡಿ ಬೆಂದಿರ್ತೈತಿ ಅದು ಸ್ವಲ್ಪ. ಅದು ಏನಂತಾರೆ ನಮ್ಮ ಭಾಷೆ ಒಳಗೆ ಹೇಳ್ಬೇಕಾದ್ರೆ ಉಮ್ಗೊಯ್ಬೇಕು. ಈಗ ರೀ 1 ನಿಮಿಷ ಆಯ್ತು ನೋಡ್ರಿ. ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಅದು ಹಿಟ್ಟನ್ನು ಪೂರ್ತಿ ತಣ್ಣಗಾಗೋ ಮಟ್ಟ ಬಿಡಬೇಕ್ರಿ. ನಾನು ಚಹಾ ಕುಡಿದು ಎಡಿಟಿಂಗ್ ಮಾಡಿ ಈಗ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಆಲ್ರೆಡಿ ಟೈಮ್ 12 ಗಂಟೆ ಆಗಿತ್ತು, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ರೀ, 1 ತಾಸು ಒಳಗಡೆ ಮುಗಿದು ಬಿಡ್ತೈತಿ. ಮಾಡೋದನ್ನು ಜಾಸ್ತಿ ಕಷ್ಟದ ಕೆಲಸ ಅಲ್ಲರಿ. ಆರಾಮಾಗಿ ಚಪ್ಪಲ್ ಹಾಕೊಂಡು ಕುಂತ್ಬಿಟ್ಟು ಮಾಡ್ಬೋದು ಮಾತು ಹೇಳ್ಕೊಂತ. ಜಾಸ್ತಿ ಜನ ಇದ್ಬಿಟ್ರಂತೂ ಇನ್ನೂ ಬೆಸ್ಟ್ ರೀ. ಎಷ್ಟು ಬೇಕಾದಷ್ಟು ಮಾಡಿಬಿಟ್ರೂ ಬೇಸರ ಅಂತ ಅನ್ಸಂಗಿಲ್ಲ. ಮಾತು ಹೇಳ್ಕೊಂತ ಟೈಮ್ ಹೋಗಿದ್ನೂ ಗೊತ್ತಾಗಂಗಿಲ್ಲ, ಈ ಕಡೆ ಮತ್ತು ಕೆಲಸನೂ ಆಗಿರ್ತೈತ್ರಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಾನಿದ್ರೆ ಹಿಟ್ಟನ್ನು ರೆಡಿ ಮಾಡಿ ಕೊಡ್ತೀನಿ, ನನ್ನ ಮಗ ಇದ್ರೆ ಅದನ್ನ ಫ್ರೆಶ್ ಮಾಡಿ ಕೊಡ್ತಾನೆ ರೀ. ಇದು ಅದು ಒತ್ತು ಏನಂತಾರೋ ಮಣಿ ಇರುತ್ತಲ್ರಿ ಅದರಲ್ಲೇ ಮಾಡೋದು. ಅದು ಅಕಸ್ಮಾತ್ ಮಣಿ ಇದ್ದಿತ್ತಿಲ್ಲ ಅಂದ್ರೂ ಬೆಲ್ಲುಣ್ಗಿಲೆ ಲಟ್ಟಿಸ್ಕೋಬೋದು. ಇಲ್ಲಾಂದ್ರೆ ಕೆಳಗಡೆ ಮೇಲೊಂದು ಪ್ಲೇಟ್ ಇಟ್ಬಿಟ್ಟು ತೆಳಗೆ ಪೇಪರ್ ಹಾಕಿಬಿಟ್ಟು ಹಪ್ಪಳ ಮೇಲೆ ತೆಳಗರಿ ಅದನ್ನ ಫ್ರೆಶ್ ಮಾಡ್ಕೊಂಡ್ರೆ ಹಪ್ಪಳನ ರೆಡಿ ಆಗ್ತಾವೆ. ಮಣಿ ಬೇಕಂತೇನಿಲ್ಲ ರೀ. ನಾನು ಇದು ತೊಗೊಂಡ್ಬಿಟ್ಟು ಭಾಳ ವರ್ಷ ಆಯಿತು, ಅಂದರೆ ಒಂದು 8-10 ವರ್ಷ ಆಯ್ತು ಅನ್ಸುತ್ತೆ. ಅವಾಗ ಹಿಡ್ಕೊಂಡು ಮಾಡ್ತೀನಿ ರೀ. 300 ರೂಪಾಯಿ ಕೊಟ್ಟು ನಮ್ಮ ಊರ ಜಾತ್ರೆ ಒಳಗೆ ತೊಗೊಂಡಿದ್ದದನ್ನು. ಭಾಳ ಬೆಸ್ಟ್ ಐತಿ, ಅಂದರೆ ಯೂಸ್ ಆಗ್ತೈತ್ರಿ. ನಾನು ಹಪ್ಪಳ ಮಾಡೋಕೆ ಅಷ್ಟೇ ಯೂಸ್ ಮಾಡೋದು. ಅದ್ರೊಳಗೆ ಪುರಿನೂ ಮಾಡ್ತಾರೆ ಒಬ್ಬೊಬ್ಬರು, ಆದರೆ ನಾನು ಮಾತ್ರ ಈ ರೀತಿ ಹಪ್ಪಳ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ಕುರುಡ್ಗಿ ಮತ್ತು ಶಂಡ್ಗಿಕ್ಕಿಂತ ಇದೇ ರೀತಿ ಹಪ್ಪಳನ ಭಾಳ ಇಷ್ಟಪಡ್ತಾರೆ. ನನಗೂ ಅಷ್ಟೇ ರೀ. ಇವು ಹಪ್ಪಳ ಭಾಳ ಇಷ್ಟ ಆಗ್ತಾವೆ, ಅದಕ್ಕಾಗಿ ಜಾಸ್ತಿ ಇವನ್ನ ಮಾಡೋದು. ಈಗ ಹಿಟ್ಟೇನು ರೆಡಿ ಇತ್ತಲ್ರಿ ಅದನ್ನ ಈ ರೀತಿ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕ್ಬಿಟ್ಟು ಚಲೋ ಹೊತ್ನಾಗೆ ನಾದ್ಕೋಬೇಕ್ರಿ. ಅಂದರೆ ಕೈಗೆ ಗ್ಲೌಸ್ ಹಾಕ್ಕೊಂಡ್ಬಿಟ್ಟಾದ್ರೂ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಕವರ್ ಒಳಗೆ ಹಾಕಿಬಿಟ್ಟು ಮಾಡ್ಕೋಬೋದು. ನಾನಿದ್ರೆ ಕವರ್ ಅನ್ನೋದು ಏನು ಕಿರಾಣಿ ಸಂತಿ ತಂದಿರ್ತೀವಲ್ರಿ ಅದನ್ನ ಕಟ್ ಮಾಡಿ ಚಲೋತ್ನಾಗೆ ತೊಳೆದ್ಬಿಟ್ಟು ಈ ರೀತಿ ಯೂಸ್ ಮಾಡಾಕತ್ತಿದ್ದು. ಚಲೋತ್ನಾಗೆ ಅದನ್ನ ನಾದ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಿ ತೊಗೊಂಡು ಅದು ಏನಂತಾರೆ ಒತ್ತು ಮಣಿ ಇರುತ್ತಂದ್ರೆ ಅದ್ರ ಮೇಲೆ ಹಾಕಿಬಿಟ್ಟು ಪ್ಲಾಸ್ಟಿಕ್ ಹಾಕಬೇಕಾಗುತ್ತೆ. ಹಂಗೆ ಇಟ್ಬಿಟ್ರೆ ಅದು ಹತ್ತೈತ್ರಿ. ಕಿರಾಣಿ ಸಂತಿ ಏನು ತಂದಿರ್ತೀವಲ್ಲ ಅದ ಪ್ಲಾಸ್ಟಿಕ್ಕನ್ನು ಕಟ್ ಮಾಡಿಬಿಟ್ಟು ಬಳಸಾಕತ್ತಿದ್ದು. ನೀವು ಬೇಕಂದ್ರೆ ಬಟರ್ ಪೇಪರ್ ಆದ್ರೂ ಯೂಸ್ ಮಾಡ್ಕೋಬೋದು.
ಹಪ್ಪಳ ಹಾಕಕ್ಕೆ ನೀವು ಪ್ಲಾಸ್ಟಿಕ್ ಅದು ಸಿಗುತ್ತಲ್ರಿ ಹೊರಗಡೆ, ಅದನ್ನಾದ್ರೂ ಯೂಸ್ ಮಾಡ್ಬೋದು. ನಾನಿದ್ರೆ ಚುಮ್ಮರಿ ಚೀಲ ತಂದಿರ್ತೀನಲ್ರಿ, ಅದೇ ಚುಮ್ಮರಿ ಚೀಲನ ಕಟ್ ಮಾಡಿ ಹೊಲ್ದು ಬಿಟ್ಟು ವಾಶ್ ಮಾಡಿ ಅದನ್ನ ಬಳಸಾಕತ್ತಿದ್ದು. ಅಂದ್ರೆ ಹೋದ ವರ್ಷನ ಇದು ಬಳಸಿದ್ದು, ಅದನ್ನ ವಾಶ್ ಮಾಡಿ ಇಟ್ಟಿದ್ದರೆ ಈ ವರ್ಷನೂ ಅದನ್ನ ಯೂಸ್ ಮಾಡಾಕತ್ತಿದ್ದು. ನೀವು ಯಾವುದಾದ್ರೂ ಒಂದು ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಇರಬೇಕು, ಅದು ಇಲ್ಲಾಂದ್ರೆ ಅದು ಅರ್ಬಿ ಮೇಲೂ ಹಾಕ್ಬೋದು. ಅರ್ಬಿ ಮೇಲೆ ಹಾಕಿಬಿಟ್ರೆ ಜಲ್ದಿ ಬಿಡಂಗಿಲ್ಲ ರೀ, ಸ್ವಲ್ಪ ತೆಗ್ಯಂದಾಗ ಕಷ್ಟ ಅಂತ ಅನ್ಸುತ್ತೆ. ಆದರೆ ತೆಗಿಬೋದು, ಆದರೆ ತೆಗ್ಯಂದಾಗ ಸ್ವಲ್ಪ ಜಲ್ದಿ ಬರಂಗಿಲ್ಲ ರೀ, ಹತ್ಕೊಂತಾವೆ. ಅದಕ್ಕಾಗಿ ಪ್ಲಾಸ್ಟಿಕ್ ಹಾಕಕ್ಕೆ ಸೀಟನ್ನು ಯೂಸ್ ಮಾಡೋದು ಹಾಕಕ್ಕೂ ಬೆಸ್ಟ್ ನೋಡಿರಿ. ಜಲ್ದಿ ತಾವೇ ಬಂದುಬಿಡ್ತಾವೆ, ನಾವು ಕೈ ಹಚ್ಚೋದನ್ನೇ ಬೇಕಾಗಿಲ್ಲ ರೀ. ಒಣಗಿದ ಮೇಲೆ ತಾವೇ ಬಂದುಬಿಡ್ತಾವೆ. ಈಗ ನಾವು ಇವತ್ತು 12 ಗಂಟೆಗೆ ಹಾಕಿವಲ್ಲ ರೀ, ನಾಳೆ ಬೆಳಗ್ಗೆ ಅಟ್ಟಿಗೆ ಫುಲ್ ಒಣಗಿಬಿಟ್ಟು ತಾವೇ ಅದು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಆ ರೀತಿ ಬಿಸಿಲು ಇರ್ಲಿಕ್ಕಂದ್ರೂ ಆರಾಮ್ಸರಿ ಮನೆಯೊಳಗೆ ಮಾಡ್ಕೋಬೋದು ನೋಡಿರಿ. ಎಷ್ಟು ಮಸ್ತಾಗಿ ಬರ್ತಾವೆ. ಸೀಟ್ ಮೇಲೆ ಹಾಕಿಬಿಟ್ಟು ಕೈಲಿ ಒಂದ್ಸಲ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಅದು ಪೇಪರ್ ತೆಗೆದ್ರೆ ಆಯಿತು. ಹಾಗಾದ್ರೆ ನೋಡಿರಿ, ಫೈನಲಿ ಇಷ್ಟೊಕ್ಕನೆ ಹಪ್ಪಳನ ಮಾಡಿದ್ವಿ ನಾನು ಮತ್ತು ಮನು ಕೂಡಿಬಿಟ್ಟು. ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇನ್ನೂ ಮಾಡ್ತೀವಿ ರೀ ಡೈಲಿ. ಅಂದರೆ ಅಕ್ಕಿ ಹಿಟ್ಟು ಖಾಲಿ ಆಗೈತಿ, ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಂಬರ್ಬೇಕು. ಅಕ್ಕಿ ತೊಳೆದು ಹಾಕಿಬಿಟ್ಟು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ರೀ, ಬರೀ ಅಕ್ಕಿ ಹಿಟ್ಟು ಇಟ್ಬಿಟ್ರೆ ಸಾಕು, ಈಜಿಯಾಗಿ ಹಪ್ಪಳನ ಮಾಡ್ಕೋಬೋದು. ನನ್ನ ಮಗಳಿಗಿದ್ರೆ ಅಡುಗೆ ಮಾಡೋಕೆ ಹಚ್ಚಿದ್ದೆ ರೀ. ಅಂದರೆ ಹಪ್ಪಳ ಮಾಡೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಅದಕ್ಕಾಗಿ ನೀನು ಅಡುಗೆ ಮಾಡು, ನಾನು ಮನು ಹಪ್ಪಳ ಮಾಡ್ತೀವಂತೆ ಹೇಳಿದ್ದೆ ರೀ. ತಾನು ಈ ಕಡೆ ಅಡುಗೆನೂ ರೆಡಿ ಮಾಡಿ ಇಟ್ಟಿದ್ಲು. ಟೈಮ್ 1:30 ಆಗಿತ್ತು ಅನ್ಸುತ್ತೆ. ಆಲೂ ಬಿರಿಯಾನಿ ಅಂತ, ಅಂದರೆ ಆಲೂ ರೈಸ್ ಮಾಡಿದ್ಲು. ಸ್ವಲ್ಪ ಈ ಕಡೆ ಗೋಬಿ ಫ್ರೈನೂ ಮಾಡಾಕತ್ತೀವಿ, ಅಂದ್ರೆ ಗೋಬಿ ಬಜ್ಜಿ ರೀ, ಮತ್ತು ಸ್ವಲ್ಪ ಪಾಪಡಿನೂ ಫ್ರೈ ಮಾಡಿದ್ಲು, ಮತ್ತು ಕೋಸಂಬರಿ ರೆಡಿ ಮಾಡಿದ್ಲು. ಇನ್ನು ಮಸ್ತಾಗೆ ಊಟ ಮಾಡೋದು ನೋಡ್ರಿ. ಹಪ್ಪಳನೂ ಆಯಿತು ಮತ್ತು ಈ ಕಡೆ ಅಡುಗೆನೂ ಆಯಿತು. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಬಿಟ್ರೆ ಅವರು ಇಷ್ಟಪಟ್ಟು ಜವಾಬ್ದಾರಿಯಿಂದ ಮಾಡ್ತಾರೆ. ಎಲ್ಲ ನಾವೇ ಮಾಡೋಕ್ಕೆ ಹೋಗ್ಬಿಟ್ರೆ ಅವರಿಗೆ ಜವಾಬ್ದಾರಿ ಬರೋಂಗಿಲ್ಲಲ್ಲ. ಅದಕ್ಕಾಗಿ ತನಗೆ ಇವತ್ತು ಅಡುಗೆ ನೀನೇ ಮಾಡ್ಬೇಕು ನೋಡು ಅಂತ ಹೇಳ್ಬಿಟ್ಟಿದ್ದು, ನಾವು ಹಪ್ಪಳ ಮಾಡ್ತೀವಿ ಅಂತೇಳಿ. ಅಂದರೆ ಸುಮ್ಮನೆ ಇಲ್ಲಿ ಹಪ್ಪಳನೂ ಆಗಂಗಿಲ್ಲ ಮತ್ತು ಆ ಕಡೆ ಅಡುಗೆನೂ ಆಗಂಗಿಲ್ಲ ರೀ. ಅದಕ್ಕಾಗಿ ಒಂದು ಜವಾಬ್ದಾರಿ ಕೊಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಹಚ್ಚಿದ್ವಿ. ಫೈನಲಿ ಅಡುಗೆ ಮಾಡಿದ್ಲು, ಮಸ್ತಾಗಿತ್ತು. ಆಲೂ ರೈಸ್ ಆಗಲಿ ಮತ್ತು ಕೋಸಂಬರಿ ಎಲ್ಲನೂ ಮಸ್ತಾಗಿತ್ತು ರೀ. ನಾವು ಊಟ ಮಾಡಿಬಿಟ್ಟು ಇನ್ನೇನು ಕೆಲಸ ರೀ, ಮತ್ತು ಊಟ ಮಾಡಿದ್ದೆಲ್ಲ ತೊಳಿಬೇಕಲ್ಲ, ಅವನ್ನ ತೊಳ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬಾಂಡೆ ಅಂತೂ ಸಿಕ್ಕಾಪಟ್ಟೆ ಇದ್ದು, ಹಪ್ಪಳ ಮಾಡಿದ್ದಾಗಲಿ ಮತ್ತು ಸ್ವಲ್ಪ ಮುಂಚಿನಿಂದ ಎಲ್ಲ ಮಾಡಿದ್ದು. ಇಷ್ಟೊಕ್ಕನೆ ಬಾಂಡೆ ಇದ್ದು 2 ಬುಟ್ಟಿ ಬಾಂಡೆ ಹಾಕ್ತಿದ್ದು ನೋಡ್ರಿ. ನಮ್ಮ ಸಿಂಕ್ ಅಂತೂ ಗುಂಬು ಐತಿ, ಅದನ್ನ ತುಂಬಿಬಿಟ್ಟು ಮ್ಯಾಲೆ ಇಷ್ಟೊಕ್ಕನೆ ಬಾಂಡೆ ಬಂದುಬಿಟ್ಟವು. ತೊಳೆದು ಇದೋ ತನಕ ಸಮಾಧಾನ ಇದ್ದಿತ್ತಿಲ್ಲ, ಅದಕ್ಕಾಗಿ ಎಲ್ಲ ತಿಕ್ಕಾಕ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಎಲ್ಲ ತಿಕ್ಕಿ ಮತ್ತು ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಡುಗೆ ಮಾಡ್ಬೇಕಂತಂದ್ರೆ ರೊಟ್ಟಿ ಚಪಾತಿ ಮಾಡ್ಬೇಕಂತ ಅಂದ್ಕೂಡಲೇ ನಾನು ರೊಟ್ಟಿವಲ್ಲ, ನಾನು ಚಪಾತಿವಲ್ಲ, ಬೇರೆದು ಏನಾರು ಮಾಡಂತ ಅನ್ನಕ್ಕೆ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಚುಮ್ಮರಿ ಮಾಡ್ತಂದ್ರೆ ಅದನ್ನೂ ಬೇಡ ಅಂತ ತನು ಮನು ಇದ್ರೆ ಚುಮ್ಮರಿ ಮಾಡಿಬಿಟ್ಟು ಅದು ಬೇರೆ ಥರ ಮಾಡಿಕೊಡ್ರಿ ಅಂತ ಮನು ಅಂತಂದ್ರೆ. ನಮ್ಮ ಮನೆಯವ್ರು ಅಂತಾರು ರೊಟ್ಟಿರೇ ಚಪಾತಿರೇ ಮಾಡೋಕ್ಕೆ ನಮ್ಮ ಮನೆಯವ್ರು ಅಂತಾರು. ಯಾರ್ದು ಕೇಳ್ಬೇಕಂದಾಗ ಗೊತ್ತಾಗಂಗಿಲ್ಲ, ಸಿಟ್ಟು ಬರ್ತಾ ಇರ್ತೈತಿ. ಈಗ ಮನುಗೆ ಬೈಯಾಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಶೇಂಗಾ ತಿನ್ನಾಕತ್ತನು ಮ್ಯಾಲೆಲ್ಲ ಹಾರಿಸಿಬಿಟ್ಟು ಬಾಯಿ ಒಳಗೆ ಕ್ಯಾಚ್ ಇಡೋದಂತ. ನಾನಿದ್ರೆ ಬೈಯಾಕತ್ತಿದ್ದೆ, ತಲೆ ಒಳಗಿಂದ ಹಾಕ್ತೀನಿ ಬಾ ನಿನಗೆ, ಅವಾಗ ಗೊತ್ತಾಗ್ತೈತಂತೆ ಬೈದು ಕಳಿಸ್ತೀರಿ. ಅಂದರೆ ಆಟ ಆಡ್ತಿರ್ತಾರೋ, ಟೆನ್ಷನ್ನು ಕೊಡ್ತಾ ಇರ್ತಾರೋ. ಮಕ್ಕಳು ಅಂದರೆ ಟೆನ್ಷನ್ ಕೊಡೋರಲ್ರಿ, ಅಂದರೆ ಟೆನ್ಷನ್ ಕೊಡೋಕ್ಕಿಂತ ಕಾಡ್ತಾ ಇರ್ತಾರೋ. ಈಗ ರೀ ನನ್ನ ಮಗಳಿಗಿದ್ರೆ ಚಹಾ ಬೇಕಂತ ಚುಮ್ಮರಿ ಮಾಡಿಬಿಟ್ಟು ಮಾಡಿಕೊಟ್ನಂದ್ರೆ ಇಲ್ಲಂತ. ಈಗ ಚಹಾ ಬೇಕಂತ ಹಾಲು ನೋಡಿದ್ಲು, ಹಾಲು ಖಾಲಿ ಆಗಿದ್ದು, ಹೀಗಾಗಿ ಅದು ಹಾಲಿನ ಪೌಡ್ರಿಂದ ಚಹಾ ಮಾಡ್ತಂತ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ. ಅಂದರೆ ಮನಸ್ಸಿನಾಗ ಏನು ಬರುತ್ತಲ್ಲ ಮಕ್ಕಳಿಗೆ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನೂ ಮಾಡೋಕ್ಕಾಗಂಗಿಲ್ಲ, ಸುಮ್ಮನೆ ಕೊಡಬೇಕು, ಇಲ್ಲಾಂದ್ರೆ ಬೈದ್ಬಿಟ್ಟು ಮತ್ತು ನಾವೇ ಮಾಡಿಕೊಡ್ಬೇಕಾಗುತ್ತೆ. ಏನು ಮಾಡಿರಿ ಮಾಡ್ಕೊಂಡು ತಿನ್ನಿರಿ ಕುಡೀರಿ ಅಂತ ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ರೀ. ಚೂಡ ಮಾಡ್ಬೇಕಂತ ಚೂಡಕ್ಕೆ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ. ಒಗ್ಗರಣೆ ಹಾಕಿಬಿಟ್ಟು ಚುಮ್ಮರಿನ ಹಸನು ಮಾಡಿ ಹಾಕಬೇಕು. ಈ ಕಡೆ ನನ್ನ ಮಗಳು ಇದ್ರೆ ಹಾಲಿನ ಪೌಡ್ರನ್ನ ಬಳಸ್ಬಿಟ್ಟು ಹಾಲು ರೆಡಿ ಮಾಡಾಕತ್ತಾಳು. ಸ್ವಲ್ಪ ಬಿಸಿ ನೀರು ಮಾಡಿಬಿಟ್ಟು ಹಾಕಬೇಕಂದ್ರೆ ಇಲ್ಲಂತ ತಣ್ಣೀರೊಳಗೆ ಪೌಡ್ರ್ ಹಾಕಿಬಿಟ್ಟು ಹಾಲು ರೆಡಿ ಮಾಡಾಕತ್ತಿದ್ಲು. ಹೆಂಗೆ ಮಾಡುವ ನಿಮ್ಗೆ ಹೆಂಗೆ ಇಷ್ಟ ಬರುತ್ತಲ್ಲ ಆ ರೀತಿ ರೆಡಿ ಮಾಡು. ನಾನಿದ್ರೆ ಈ ಕಡೆ ಚುಮ್ಮರಿನೂ ರೆಡಿ ಮಾಡಿ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಅಂದರೆ ಬೇಳೆ ಥರ ಮಾಡಿ ಕೊಡ್ಬೇಕಂತಾರೆ. ಈ ಕಡೆ ಅದು ಹೊಟ್ಟಿನ ತುಂಬಬೇಕು ಮತ್ತು ಅಡುಗೆನೂ ಏನು ಮಾಡಂತ ಅನ್ಬಾರ್ದು, ಆ ರೀತಿ ಐಡಿಯಾ ಮಾಡಾಕತ್ತಿದ್ದೆ. ಅದಕ್ಕಾಗಿ ಈ ಕಡೆ ಮೊಳಕೆ ಕಾಳು ಇದ್ದು ಅಂದರೆ ಮುಕ್ನಿ ಕಾಳು ಅವನು ಬೆನ್ಸಾಕಿಟ್ಟಿದ್ದೀನಿ ರೀ. ಅಂದರೆ ಮುಕ್ನಿ ಕಾಳು ಸ್ವಲ್ಪ ಚುಮ್ಮರಿ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿಕೊಟ್ರಾಯ್ತು. ಹೊಟ್ಟಿನೂ ತುಂಬತೈತಿ, ಮತ್ತು ಏನು ಮಾಡಂತೆ ಕೇಳಂಗಿಲ್ಲ ರೀ. ಮತ್ತು ಇದನ್ನು ತಿಂದ್ಬಿಟ್ಟು
ಮತ್ತು ಏನಾದರೂ ಅಡುಗೆ ಮಾಡಂದ್ಬಿಟ್ರೆ ಫುಲ್ ಸಿಟ್ಟು ಬರ್ತಾ ಇರ್ತೈತಿ ನನಗಂತೂ ಒಂದೊಂದು ಸಲ ರೀ. ಅದಕ್ಕಾಗಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಚುಮ್ಮರಿ ಮಾಡಿಬಿಟ್ಟು ಈ ಕಡೆ ಅದು ಮುಕ್ನಿ ಕಾಳು ಕುದಿಯೋ ಮಟ್ಟ ಚೂಡಾನು ರೆಡಿ ಮಾಡಕ್ಕಂತೀನಿ. ಮನುಗಿದ್ರೆ ತರಕಾರಿ ಕಟ್ ಮಾಡಂತಂದೆ ರೀ. ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಮತ್ತು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿಕೊಡು, ಅದಕ್ಕೆ ಮಿಕ್ಸ್ ಮಾಡ್ತಂತ ಹೇಳಿದ್ದೆ ರೀ. ಮನುಗಿದ್ರೆ ಈ ಕಡೆ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಕಟ್ ಮಾಡೋಕ್ಕಂತನೂ ಈ ಕಡೆ ನಂದು ಚುಮ್ಮರಿ ಮಾಡೋದು ನಡೆದೈತಿ ನೋಡಿರಿ. ನನ್ನ ಮಗಳದ ಆ ಕಡೆ ಚಹಾ ಮಾಡೋದು ಆಕಿನ ನಡೆದೈತಿ. 3 ಮಂದಿ ಒಂದೊಂದು ಮಾಡಾಕತ್ತೀವಿ. ಅಂದರೆ ಫುಲ್ ಗಜಿಬಿಜಿ ಅನ್ನಿಸ್ತಾ ಇರ್ತೈತೆ ರೀ ಅಡುಗೆ ಮನೆಯೊಳಗೆ. ಜಾಸ್ತಿ ಈ ರೀತಿ ಎಲ್ಲ ಕೆಲಸ ನಡೆದ್ಬಿಟ್ರೆ ನನಗೂ ಒಂದೊಂದ್ಸಲ ತಲೆ ಬಿಸಿ ಆಗ್ತಾ ಇರ್ತೈತಿ. ಆದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ, ಎಲ್ಲನೂ ಸಹಿಸ್ಕೊಂಡು ಹೋಗಬೇಕು. ಈ ಕಡೆ ನನ್ನ ಮಗ ಇದ್ರೆ ಕ್ಯಾರೆಟ್ ಈ ರೀತಿ ಕಟ್ ಮಾಡಪ್ಪ ಅಂತ ಮನು ಕಲಿಸ್ಕೊಡ್ತಾರೆ. ಅಂದರೆ ಕಲಿಸ್ಕೊಡ್ಬೇಕು, ಮತ್ತು ನೀವೇನು ಕಲಿಸ್ಕೊಡ್ತೀರಿ ಅಂತ ಇರ್ತಾನೋ, ಅದಕ್ಕಾಗಿ ಈ ರೀತಿ ಕಟ್ ಮಾಡಪ್ಪ ಅಂತ ಹೇಳಿದೆ. ಫೈನಲಿ ಎಲ್ಲ ಕಟ್ ಮಾಡ್ಯಾನ ನೋಡ್ರಿ. ಸೌತೆಕಾಯಿ, ಕ್ಯಾರೆಟು, ಉಳ್ಳಾಗಡ್ಡಿ, ಬೀಟ್ರೂಟ್, ಕೊತ್ತಂಬರಿ ಕಟ್ ಮಾಡಿದ್ನ ಇದ್ರೆ ಮೊಳಕೆ ಕಾಳನ್ನು ಕುದಿಸಿಟ್ಟಿದ್ದೆ. ಆದರೆ ಅದಕ್ಕಾಗಿ ಮೊಳಕೆ ಕಾಳನ್ನು ಹಾಕಿದ್ದೀನಿ. ಮತ್ತು ಕಟ್ ಮಾಡಿದ್ದು ತರಕಾರಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಮಸಾಲೆ ಹಾಕಿ ಕಲಿಸ್ಬಿಟ್ಟು ಇಟ್ಟಿದ್ರಿ. ಚುಮ್ಮರಿ ಸಂಗಟ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಷ್ಟೇ ರೀ ಕೆಲಸ. ಏನಾದರೂ ಹೊಟ್ಟಿಗೆ ಬೇಕಾದ್ರೆ ಅದಕ್ಕಾಗಿ ಏನಾದರೂ ಮಾಡ್ಕೊಂಡು ತಿನ್ನೋದು. ಈಗ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ರೀ, ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಾಕತ್ತೀನಿ. ಅಂದರೆ ನಾನೇ ಮನೆಯೊಳಗೆ ಮಾಡಿದ್ದು ಚಾಟ್ ಮಸಾಲ ರೀ ಇದು. ಹೊರಗಡೆಯಿಂದ ತಂದಿದ್ದಲ್ಲ. ಯಾವುದೇ ಮಸಾಲ ಪದಾರ್ಥಗಳು ಹೊರಗಡೆಯಿಂದ ತರಂಗಿಲ್ಲ ರೀ, ಅಂದರೆ ಪೌಡ್ರ್ಗಳು ತರಂಗಿಲ್ಲ. ಈಗ ಚಾಟ್ ಮಸಾಲನೂ ಹಾಕಿ ಸ್ವಲ್ಪ ಸ್ವೀಟ್ ಚಟ್ನಿ ನೋಡಿರಿ, ಸ್ವೀಟ್ ಚಟ್ನಿ, ಪುದೀನ ಚಟ್ನಿ ಹಾಕಿಬಿಟ್ಟು ಮಿಕ್ಸ್ ಮಾಡಾಕತ್ತಿದ್ದು ಮಸ್ತಾಗಿತ್ತು. ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ, ಮತ್ತು ಹೊಟ್ಟೆನೂ ತುಂಬತೈತಿ. ಒಂದಲ್ಲ 2 ಪ್ಲೇಟ್ ತಿಂದುಬಿಟ್ರೆ ಫುಲ್ ಹೊಟ್ಟೆ ಫುಲ್ ಆಗ್ತೈತಿ. ಮತ್ತು ಅಡುಗೆನೂ ಏನೂ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಯಾವುದಾದ್ರೂ ಒಂದು ಮಾಡ್ಕೊಂಡು ತಿನ್ನೋದು ಇರುತ್ತೆ. ಅದಕ್ಕಾಗಿ ಯಾವುದು ನಮಗೆ ಚಲೋ ಅನ್ನಿಸ್ತೈತಿ ಮತ್ತು ಈಜಿ ಅನ್ನಿಸ್ತೈತಿ ಅದನ್ನ ಮಾಡ್ಕೊಂಡು ತಿನ್ನೋದು. ಆದರೆ ಒಬ್ಬೊಬ್ಬರು ಬೈತಾ ಇರ್ತಾರೆ, ಇದನ್ನೇನು ತಿಂತಿರ್ತೀರಿ, ರೊಟ್ಟಿ ಒಣಗಿ ತಿನ್ಬೇಕಂತೇಳಿ. ಮಕ್ಕಳಿಗೆ ಇಷ್ಟ ಆಗ್ಲಿಕ್ಕಂದ್ರೆ ಮತ್ತು ನಾವು ಬರೀ ರೊಟ್ಟಿ ಮಾಡಿ ನಾವು ಅಷ್ಟೇ ತಿನ್ನೋಕ್ಕಿಂತ ಅವ್ರಿಗೆ ಏನು ಇಷ್ಟ ಇರುತ್ತಂದರೆ ಅದನ್ನೇ ನಾವು ತಿನ್ನಬೇಕಾಗುತ್ತೆ. ಅದಕ್ಕಾಗಿ ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಈಗಿಂದನೇ ಅದು ಕಲಿಬೇಕ್ರಿ. ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಲಿಕ್ಕಂದ್ರೆ ಮುಂದೆ ಅದನ್ನೇ ನಮ್ಗೆ ಏನಂತಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೈತಿ. ಇದು ನಿಜಾನ ಅಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗಿನಿಂದನೇ ಅದು ರೂಢಿ ಬಿದ್ದುಬಿಟ್ಟಂದ್ರೆ ಮುನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಮುಂದಿನ ವಿಚಾರ ಮಾಡಾಕತ್ತಿದ್ದು ನಾನು. ಈಗ ಫೈನಲಿ ಎಲ್ಲ ಹಾಕಿಬಿಟ್ಟು ಕಲಿಸಿ ಈ ರೀತಿ ಸಿಂಪಲ್ಲಾಗೆ ಬೇಳೆ ಮಾಡಿ ಕೊಟ್ಟಿದ್ದು. ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಿತ್ತಿಲ್ಲ. ಅಂದರೆ ಫಸ್ಟ್ ಎಲ್ಲ ರೀ, ಇತ್ತೀಚೆಗೆ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಾರು. ಅಂದರೆ ಚಪಾತಿನೇ ಬೇಕು, ರೊಟ್ಟಿನೇ ಬೇಕಂತಿದ್ರು. ಇಲ್ಲ ಈಗ ಅದನ್ನೇ ತಿಂತೀನಂತ ಸುಮ್ಮನೆ ತಿಂದ್ಬಿಟ್ಟು ಮನ್ಕೊತಾರು. ಫೈನಲಿ ಈ ರೀತಿ ರೆಡಿ ಮಾಡಿ ಕೊಟ್ಟಿದ್ದು. ಇವತ್ತು ವಿಡಿಯೋನು ಇಲ್ಲೇ ಮುಗಿಸು. ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.